ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ SLC ರಿಸಲ್ಟ್ ಡೇಟ್ ಅಂಡ್ ಟೈಮ್ಸ್ ವಿತ್ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಇಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಅದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಖಂಡಿತ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆದ್ರೆ ಮಾಡ್ಕೊಂಬಿಡಿ. ನೀವು ಮಾಡುವಂಥ ಸಬ್ಸ್ಕ್ರೈಬ್ ನಮಗೆ ತುಂಬಾನೇ ಮೋಟಿವೇಶನ್ ಸಿಗುತ್ತೆ, ನಿಮಗೆ ಇನ್ಫಾರ್ಮೇಶನ್ಸ್ ತಿಳಿಸೋಕ್ಕಾದ್ರೆ. ಓಕೆನಾ, ಬನ್ನಿ ಗಾಯ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, SSLC ರಿಸಲ್ಟ್ ಡೇಟ್ ಯಾವಾಗ? ಸಾಕಷ್ಟು ಜನ ಕ್ವಶನ್ಸ್ ಮಾಡ್ತಿದ್ದೀರಾ, ಯೂಟ್ಯೂಬಲ್ಲಿ ಸರ್ಚಿಂಗ್ ಮಾಡ್ತಿದ್ದೀರಾ, ಮತ್ತೆ ಬೇರೆ ಬೇರೆ ಕಡೆ ತಿಳಿತಿದ್ದೀರಾ. ಯಾಕಪ್ಪ ಇಷ್ಟೊಂದು ಕನ್ಫ್ಯೂಷನ್ ಅಂದ್ರೆ ಗೌರ್ಮೆಂಟ್ ಕೂಡ ಕ್ಲಾರಿಟಿ ಕೊಡ್ತಾ ಇಲ್ಲ. ಮತ್ತೆ ಎಕ್ಸಾಮ್ನ ಅಂದ್ರೆ ಥರ್ಡ್ ಲ್ಯಾಂಗ್ವೇಜ್ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತೀವಿ, ಮತ್ತೆ ಗ್ರೇಡ್ ಕೊಡ್ತೀವಿ, ಮಾರ್ಕ್ಸ್ ಕೊಡಬೇಕು, ಎಲ್ಲ ಕನ್ಫ್ಯೂಷನ್ ಸ್ಟೂಡೆಂಟ್ಸ್ ಅಂತ ಗೌರ್ಮೆಂಟ್ ಇಟ್ಟಿದೆ. ಓಕೆನಾ ಸದ್ಯಕ್ಕೆ. ಬಟ್ ಅದೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ನಿಮಗೆ ರಿಸಲ್ಟ್ ಡೇಟ್ ಅನ್ನೋದಾದ್ರೆ ಬಂದಿದೆ. ಓಕೆನಾ, ಓಕೆ. ನಿಮ್ಮ ಮೌಲ್ಯಮಾಪನ ಮುಗಿದ ತಕ್ಷಣನೇ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಬೇಕು. ಹೌದು, ಕರೆಕ್ಟು. ಮೌಲ್ಯಮಾಪನ ಮುಗಿತಾ ಅಂತ ಕೇಳಿದ್ರೆ ಇಲ್ಲ, ಆಲ್ಮೋಸ್ಟ್ ಮುಗಿತಾ ಬಂತು. ಇನ್ನೇನು ಮೌಲ್ಯಮಾಪನ ಕೂಡ ಮುಗಿದೋಗುತ್ತೆ. ಅಂದ್ರೆ ನಿಮ್ಮ ವ್ಯಾಲ್ಯೂಯೇಷನ್ ಆದ್ರೆ ಮುಗಿಯೋಕ್ಕಾದ್ರೆ ಬಂದಿದೆ, ಆದಷ್ಟು ಬೇಗನೆ ಮುಗಿಯುತ್ತೆ. ಇನ್ನೇನು ಮುಗದೆ ಬಿಡುತ್ತೆ ಅನ್ನೋ ತರ ಇದೆ. ಓಕೆನಾ, ಆಲ್ಮೋಸ್ಟ್ 90% ನಿಮ್ಮ ವ್ಯಾಲ್ಯೂಯೇಷನ್ಸ್ ಅನ್ನೋದು ಆಗಿದೆ. ಓಕೆನಾ ಗೈಸ್. ಓಕೆ, ನೆಕ್ಸ್ಟ್ ಈಗ ರಿಸಲ್ಟ್ ಡೇಟ್ ಯಾವಾಗ? ಇದೇ ತಿಂಗಳು 24th ನಿಮಗೆ ರಿಸಲ್ಟ್ ಆದ್ರೆ ಬರುತ್ತೆ. ಮತ್ತೆ 23 ಏನ್ ಮಾಡ್ತಾರೆ, ನಿಮ್ಗೆ ಎಲ್ಲಾ ಕಡೆ ಮಾಧ್ಯಮ ಪ್ರಕಟಣೆ ಅಂತ ಗೌರ್ಮೆಂಟ್ ಕಡೆಯಿಂದನೇ ಒಂದು ನೋಟಿಫಿಕೇಶನ್ಸ್ ಬಂದು ಎಲ್ಲ ನ್ಯೂಸ್ ಕೂಡ ಕಳಿಸ್ತಾರೆ. ಆಫ್ಟರ್ ಮಾರ್ನಿಂಗ್ ಏನ್ ಮಾಡ್ತಾರೆ, ಪ್ರೆಸ್ ಕಾನ್ಫರೆನ್ಸ್ ನ ಕರೀತಾರೆ. ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರು ಕರೆದ್ಬಿಟ್ಟು ನಿಮ್ಗೆ ಏನ್ ಮಾಡ್ತಾರೆ, ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ ನಿಮ್ಗೇನು ಯಾವ ಡಿಸ್ಟಿಕ್ ಎಷ್ಟೆಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ತೆಗೆದಿದೆ, ಯಾವ ಡಿಸ್ಟಿಕ್ ಫಸ್ಟ್, ಯಾವ ಡಿಸ್ಟಿಕ್ ಲಾಸ್ಟ್, ಯಾವ ಸ್ಟೂಡೆಂಟ್ಸ್ ಎಷ್ಟು ಮಾರ್ಕ್ಸ್ ಔಟ್ ಆಫ್ ಔಟ್ ತೆಗೆದಿದ್ದಾರೆ, ಯಾವ ಸ್ಟೂಡೆಂಟ್ಸ್ ಯಾವ ಡಿಸ್ಟಿಕ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದೆ, ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನ ಕೊಡ್ತಾರೆ ನಮ್ಮ ಒಂದು ಎಜುಕೇಶನ್ ಮಿನಿಸ್ಟರ್. ಆಫ್ಟರ್ ರಿಸಲ್ಟ್ ಅಂದ್ರೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇದೆಲ್ಲ ಆದ್ಮೇಲೆ 11 ಗಂಟೆಗೆ ನಿಮ್ಮ ರಿಸಲ್ಟ್ ಬರುತ್ತೆ. ನೋಡಿ, ಎಲ್ಲರಿಗಿಂತ ರಿಸಲ್ಟ್ ಬೇಗನೆ ಚೆಕ್ ಮಾಡಬೇಕು. ಲಿಂಕ್ ಆಕ್ಟಿವೇಟ್ ಆದ ತಕ್ಷಣ ಲಿಂಕ್ ಕಳಿಸಿ ಅಂತಂದ್ರೆ ಖಂಡಿತ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಚೆನ್ನಾಗಿರಿ. ಲಿಂಕ್ ಬಿಟ್ಟಿದ ತಕ್ಷಣನೇ ಏನ್ ಮಾಡ್ತೀನಿ, ನಿಮ್ಗೆ ರಿಸಲ್ಟ್ ಅದ ಶೇರ್ ಮಾಡ್ತೀನಿ. ಎಲ್ಲಿ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಇದೇ ನಿಮ್ಮ ಒಂದು ಕ್ರೋಮ್ ಅಲ್ಲಿ ಬಂದ್ಬಿಟ್ಟು ರಿಸಲ್ಟ್.nic. ಅಂತ ಒಂದು ವೆಬ್ಸೈಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಮದನ್ನ ಈ ತರ ಸರ್ಚ್ ಮಾಡಿದ್ರೆ ಇದೇ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಮ SSLC ರಿಸಲ್ಟ್ ಕೂಡ ಬರುತ್ತೆ. ಸೇಮ್ ಇದೇ ತರ 2026 SSLC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಸೇಮ್ ಇಂಗ್ಲಿಷ್ ಅಲ್ಲಿ ಬರುತ್ತೆ. SSLC ರಿಸಲ್ಟ್ 2026 ಅನೌನ್ಸ್ಡ್ ಅಂತ ಒಂದು ಅಪ್ಡೇಟ್ ಕೊಡ್ತಾರೆ. ಓಕೆನಾ ಗೈಸ್, ಇದು SSLC ರಿಸಲ್ಟ್ ಇಲ್ಲಿವರೆಗೆ ಇರುವಂತ ಅಪ್ಡೇಟ್ಸ್ ಆಗಿತ್ತು. ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮಾತಾಡಿ ಅಂತ ಕೇಳಿದ್ರೆ ನೋಡಿ, ಸಾಕಷ್ಟು ಜನ ಮ್ಯಾಥ್ಸ್ ನ ಗ್ರೇಸ್ ಮಾರ್ಕ್ಸ್ ಕೊಡಿ, ಸ್ವಲ್ಪ ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಬಂದಿದ್ದಾವೆ ಅದಿದೆ ಅಂತ ಹೇಳಿದ್ರೆ. ಬಟ್ ಸ್ಟಿಲ್ ಇಲ್ಲಿವರೆಗೂ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದ್ರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಕಣ್ಣಿಂದ ಅಫಿಷಿಯಲ್ ಇನ್ಫಾರ್ಮೇಶನ್ಸ್ ಅದರ ಬಂದಿಲ್ಲ. ಎಷ್ಟು ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ, ಯಾವ ಸ್ಟೂಡೆಂಟ್ಸ್ಗೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕು, ಅದ್ರ ಬಗ್ಗೆ ಮಾಹಿತಿ ಇದ್ರೆ ಬಂದಿಲ್ಲ. ನಾವು ಅದಕ್ಕಿಂತ ಕೊಡಕ್ ಹೋಗಲ್ಲ. ಗ್ರೇಸ್ ಮಾರ್ಕ್ಸ್ ಕೊಡ್ಬೋದಾ ಅಂತ ಕೇಳಿದ್ರೆ ಎಸ್ ಕೊಡ್ಬೋದು. ಯಾವ ತರ ಅಂತ ಸ್ಟೂಡೆಂಟ್ಸ್ಗೆ ನಿಮ್ಮ ರಿಸಲ್ಟ್ ಬೇಸ್ ಮೇಲೆ ಆದ್ರೆ ಕೊಡ್ತಾರೆ. ಕರ್ನಾಟಕ ರಿಸಲ್ಟ್ ಯಾವ್ದಾದ್ರು ಕಡಿಮೆ ಬಂದ್ರೆ ಮತ್ತೆ 5 ಸಬ್ಜೆಕ್ಟ್ ಪಾಸ್ ಆಗಿರ್ತಾನೆ ಒಂದು ಹುಡುಗ, ಜಸ್ಟ್ ಒಂದು ಸಬ್ಜೆಕ್ಟ್ ಅಲ್ಲಿ ಒಂದು 2-3 ಮಾರ್ಕ್ಸ್ ಬೇಕಾಗಿದ್ರೆ ಏನ್ ಮಾಡ್ತಾರೆ, ಅಂತ ಸ್ಟೂಡೆಂಟ್ಸ್ಗೆ ಮಾರ್ಕ್ಸ್ ನ ಕೊಟ್ಟು ಪಾಸ್ ಆದ್ರೆ ಮಾಡ್ತಾರೆ. ಇದು ಬೋರ್ಡ್ ಕಡೆಯಿಂದನೇ ಆಗುತ್ತೆ. ಇನ್ನು ಸ್ವಲ್ಪ ಟೀಚರ್ಸ್ ಗ್ರೇಸ್ ಮಾರ್ಕ್ಸ್ ತರ ಕೊಡ್ತಾರೆ ಅಂತ ಹೇಳಿದ್ರೆ, ಟೀಚರ್ಸ್ ಗ್ರೇಸ್ ಮಾರ್ಕ್ಸ್ ಕೊಡೋಕೆ ಚಾನ್ಸಸ್ ಇರಲ್ಲ. ಬಟ್ ಅದೇನ್ ಮಾಡ್ತಾರೆ, ನಿಮ್ ಕರೆಕ್ಷನ್ಸ್ ಮಾಡ್ಬೇಕಾದಾಗ ಏನ್ ಸ್ಟೂಡೆಂಟ್ಸ್ ಒಂದ್ ಸಬ್ಜೆಕ್ಟ್ ಕೊಡಂಗೆ 1-2 ಮಾರ್ಕ್ಸ್ ಪಾಸ್ ಆಗಿದ್ರೆ ಅಂತ ಮಾಡ್ತಾರೆ, ಆ ಪಾಸಿಂಗ್ ಹತ್ತತ್ರ ಬಂದಾಗ ಏನ್ ಮಾಡ್ತಾರೆ, ಸ್ಟೂಡೆಂಟ್ಸ್ ನ 1 or 2 ಮಾರ್ಕ್ಸ್ ಹಾಕ್ಬಿಟ್ಟು ಪಾಸ್ ಆದ್ರೆ ಮಾಡ್ತಾರೆ ಪಾಸಿಂಗ್ ಅಲ್ಲಿ ಇರುವಂತ ಸ್ಟೂಡೆಂಟ್ಸ್ಗೆ. ಓಕೆನಾ ಗೈಸ್, ಇಲ್ಲಿವರೆಗೂ ಗ್ರೇಸ್ ಮಾರ್ಕ್ಸ್ ಇಷ್ಟೇ ಅಪ್ಡೇಟ್ ಇರೋದು. ಅಫಿಷಿಯಲ್ ಕನ್ಫರ್ಮೇಶನ್ಸ್ ಬರಲಿ ಯಾವ ಒಂದು ಸ್ಟೂಡೆಂಟ್ಸ್ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಯಾವ ಸಬ್ಜೆಕ್ಟ್ಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಬಟ್ ಥರ್ಡ್ ಲ್ಯಾಂಗ್ವೇಜ್ ಕನ್ಸಿಡರ್ ಮಾಡ್ತೀವಿ ಮಾರ್ಕ್ಸ್ ನ ಅಂತ ಹೇಳಿದ್ದಾರೆ. ಮಾರ್ಕ್ಸ್ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಸ್ಟೂಡೆಂಟ್ಸ್ ಓದೇ ಇರಲ್ಲ, ಆ ಒಂದು ಸ್ಟೂಡೆಂಟ್ಸ್ಗೆ ಅನ್ಯಾಯ ಆದ್ರೆ ಆಗುತ್ತೆ. ಅದಕ್ಕೆ ಯಾವ ತರ ಕನ್ಸಿಡರ್ ಮಾಡ್ತಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಬೋರ್ಡ್ ಕಡೆಯಿಂದ ಇನ್ಫಾರ್ಮೇಶನ್ ಬರಬೇಕು. ಬಂದಿದ ತಕ್ಷಣ ನಾನು ನಿಮಗೆ ಖಂಡಿತ ಇನ್ಫಾರ್ಮೇಶನ್ ಅನ್ನೋದು ತಿಳಿಸ್ತೀನಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಈ ಟೈಮಲ್ಲಿ ತುಂಬಾನೇ ಆಕ್ಟಿವ್ ಆದ್ರೆ ಆಗಿರ್ಬೇಕಾಗುತ್ತೆ, ನೀವು ತುಂಬಾನೇ ಇರಬೇಕಾಗುತ್ತೆ. ಯಾಕಂದ್ರೆ ರಿಸಲ್ಟ್ ಬಿಟ್ಟ ತಕ್ಷಣ ರಿಸಲ್ಟ್ ನೋಡೋದ್ರಿಂದ ಹಿಡಿದು ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಹಾಕೋದ್ರಿಂದ ಹಿಡಿದು PUC ಅಡ್ಮಿಷನ್ ಆಗೋವರೆಗೂ ನಾನು ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮಗೆ ಕೊಡಿಸ್ತಾ ಇರ್ತೀನಿ. ಮತ್ತೆ ಇನ್ನೊಂದೇನಂದ್ರೆ ಸ್ಕಾಲರ್ಶಿಪ್ ಕೂಡ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇವೆಲ್ಲ ಇನ್ಫಾರ್ಮೇಶನ್ ಬೇಕಾದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಂಡಿರಿ. ಖಂಡಿತ ನಿಮಗೆ ಮುಂದೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಗೈಸ್ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಕಮೆಂಟ್ಸ್ ಎಲ್ಲ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲಾಂದ್ರೆ ಡೆಡಿಕೇಟ್ ಆಗಿ ವಿಡಿಯೋ ಆದ್ರೆ ತಿಳಿಸ್ತೀನಿ. ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಚೆನ್ನಾಗಿ ಲಿಂಕ್ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ, ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.